करेंगे, वरना मैं डायरेक्ट अल्लाह के पास जाऊंगा या सीएम के पास जाऊंगा सबके बारे में कंप्लेंट करने के लिए, क्योंकि ये मदरसा का काम है। ये बच्चे ಇವತ್ತು ರಜಾಲ್ ಮುಸ್ತಫಾ ನಗರದಲ್ಲಿ ಮದ್ರಸಾ ಒಂದು ಗುದ್ದಲಿ ಪೂಜೆ ಮಾಡಿದಿರಿ. ಆಮೇಲೆ ಕುತೇಜಲ್ ಕುಬ್ರಾ ಮದ್ರಸಾದಲ್ಲಿ ಒಂದು ಗುದ್ದಲಿ ಪೂಜೆ ತಾವು ಇವತ್ತು ನೆರವೇರಿಸಿದ್ರಿ. ಸರ್, ಇದರ ಉದ್ದೇಶಿಸಿ ತಾವು ಏನು ಹುನ್ರಿ ಇಲ್ಲ ಈಗ ಒಂದು 2 ಮದ್ರಸಾಗಳಿಗೆ ಚೂರು ಕೆಲಸ ಶುರು ಮಾಡೋಣ ಅಂತ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗೈತಿ. ನಿರ್ಮಿತಿ ಕೇಂದ್ರದಿಂದ ಕೆಲಸ ಮುಂದುವೈತಿದ್ದೀವಿ. ಈಗ ನಾವು ಸೈಟ್ ವಿಸಿಟ್ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಬಂದ್ರೆ ಎಲ್ಲ ಪೂರ್ತಿ ಪಿಕ್ಚರ್ ಗೊತ್ತಾಗ್ತೈತ್ರಿ. ಸೊ ಈಗ ನಾವು ಈಗಿನ ಮದ್ರಸಕ್ಕೆ ಬಂದಾಗ ಒಂದೇನಾಯ್ತು, ಅದು ಹಳೆ ಬಿಲ್ಡಿಂಗ್ ಏನೈತಿ ಅಲ್ಲಿ ಪ್ಯಾಚ್ ವರ್ಕ್ ಎಲ್ಲ ಭಾಳ ಮಾಡೋದೈತಿ. ಇರೋದು ಏನಾರ ಪ್ಲಾಸ್ಟ್ರಿಂಗ್ ಬಾಕಿ ಐತಿ. ಸೊ ಅವನ್ನು ಇದನ್ನ ಜೋಡಿಸೇ ಕೆಲಸ ಮುಂದುವಯೋಣ ಅಂತ. ಆಮೇಲೆ ರೋಡ್ ವರ್ಕು, UGD ವರ್ಕು ಅವು ಕಾಣ್ತವೆ ಕಣ್ಮುಂದೆ. ಸೊ ಅವನ್ನು ಗಮನದಲ್ಲಿ ತಂದು ಕೆಲಸ ಚೂರು ಮುಂದುವಯ್ಬೋದು ಅಂತ ಅಷ್ಟೇ. ಈ ಅಲ್ಪಸಂಖ್ಯಾತರ ಶೈಕ್ಷಣಿಕ ಅವರ ವಿದ್ಯಾಭ್ಯಾಸಕ್ಕೆ, ಆಮೇಲೆ ಇದು ಕಾಲೇಜು ಸ್ಕೂಲ್ ಬಗ್ಗೆ, ಇದ್ರ ಬಗ್ಗೆ ನಿಮ್ಮ ಆಲೋಚನೆಗಳು ತಾವು ಏನು ಇಟ್ಕೊಂಡಿದ್ದೀರಿ ದಕ್ಷಿಣ ಭಾಗಕ್ಕೆ? ಇಲ್ರಿ ಅದಕ್ಕೆ ಸೊ ದಕ್ಷಿಣ ಭಾಗಕ್ಕೆ ಮುಖ್ಯವಾಗಿ ಈಗ ಫಸ್ಟ್ ವುಮೆನ್ಸ್ ಕಾಲೇಜ್ ಅಂತ ನೀವು ಭಾಳ ಕೇಳಿದ್ರಿ. ಸೊ ಅದನ್ನು ನಮ್ಮ ಈಗ ಹೈಸ್ಕೂಲ್ ಫೀಲ್ಡ್ನಲ್ಲೇ ಒಂದು 2 ಹೊಸ ರೂಮ್ಸ್ ಏನು ಮಾಡಿದ್ರು, ಅದು ತುರಂತು ಒಂದು 2 ವಾರನೂ ಆಗಲಿಲ್ಲ ನಾವು ಪ್ರಮಾಣ ವಚನ ಆದಮೇಲೆ ಅಡ್ಮಿಷನ್ ಶುರು ಮಾಡಿಬಿಟ್ವಿ. ಆಮೇಲೆ ಒಂದು 40 ಮಕ್ಕಳಿದ್ದಾರೆ. ಸೊ ಮತ್ತೆ ಡಿಸೆಂಬರ್ನಲ್ಲಿ ಇನ್ನೊಂದು ರೌಂಡ್ ಅಡ್ಮಿಷನ್ಸ್ ಮಾಡೋಣ ಅಂತ. ಅವಾಗ ನಾನು ಕೊಟ್ಟಿರೋ ಟಾರ್ಗೆಟೇ ಒಂದು 200 ಜನಕ್ಕೆ. ಸೊ 200 ಹೆಣ್ಮಕ್ಳಿಗೆ ಚೂರು ಓದೋಕ್ಕೆ ವ್ಯವಸ್ಥೆ ಮಾಡಿಬಿಡೋಣ ಅಂತ ಡಿಸೆಂಬರ್ ಒಳಗೆ. ಸೊ ಹಂಗೆ ಫಸ್ಟ್ ವುಮೆನ್ಸ್ ಕಾಲೇಜು, ಒಂದು ಗೌರ್ಮೆಂಟ್ ಕಾಲೇಜಿಗೂ ಬೇಡಿಕೆ ಐತ್ರಿ. ಸೊ ಅದನ್ನು ಚೂರು ಸೆಂಟ್ರಲ್ ನಮ್ಮ ರಾಜ್ಯ ಸರ್ಕಾರದಿಂದ ಯಾರು ಎಜುಕೇಷನ್ ಮಿನಿಸ್ಟರ್ ಅವ್ರನ್ನ ಕಂಡು ಚೂರು ಮುಂದುವಯೋಣ ಅಂತ ನಮ್ಮ ಇಷ್ಟ ರೀ. ಸರ್, ಇದರ ಜೊತೆಗೆ ರಜಾಲ್ ಮುಸ್ತಫಾ ನಗರ ಅಕ್ಕಪಕ್ಕ ಬಡಾವಣೆಗಳಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯಗಳದ್ದು ಕೊರತೆ ಇದೆ. ಚರಂಡಿ, ರಸ್ತೆ, UGD, ಡ್ರೈನೇಜು ಇದ್ರದ್ದು ಬಹಳ ಮುಖ್ಯವಾದ ಸಮಸ್ಯೆಗಳು ಜನಗಳು ದೂರ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯವರು ಸ್ವಲ್ಪ ಗಮನ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ತಾವು ಅವ್ರಿಗೆ ಏನಾದ್ರು ಹ್ಞೂನ್ರಿ, ಇದು ಒಂದು ನಾನು ಹೇಳ್ತೀನಿ, ನೀವೆಲ್ಲರೂ ನೋಡಿರ್ತೀರ. ಏನಾಗ್ತೈತಿ, ಈ ಮಹಾನಗರ ಪಾಲಿಕೆ ಯಾವ್ದಾರ ಸಿಟಿನಲ್ಲಿ ಇರಲಿ, ಅವ್ರು ಏನು ಮಾಡ್ತಾರೆ, ಈ ಅಫಿಷಿಯಲ್ ಏರಿಯಾಸ್ ಇರ್ತಾವಲ್ಲ ಅಲ್ಲಿ ಈಸಿ ಕೆಲಸ ಮಾಡೋದು, ಅಲ್ಲೇ ಜಾಸ್ತಿ ಕೆಲಸ ಮಾಡ್ಕೊಂತಾರೆ. ನಮ್ಮ ಸ್ಲಮ್ ಏರಿಯಾಸ್ ಎಲ್ಲ ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಹಂಗೆ ಮಾಡ್ತಾರೆ. ಸೊ ಅವರಿಗೂ ಎಲ್ಲರಿಗೂ ಅದೇ ಸ್ಟ್ರಿಕ್ಟಾಗಿ ಹೇಳೀನಿ. ಆಮೇಲೆ ಇನ್ನೊಂದು ಏನು ಹೇಳತ್ತೆ ಅವರಿಗೆ, ಈಗ ನೀವು ನೋಡ್ರಿ, ನಮ್ದು ಸ್ಮಾರ್ಟ್ ಸಿಟಿ ಯೋಜನೆಯಿಂದನೇ ನಮ್ಮ ಮಂಡಕ್ಕಿ ಬಟ್ಟಿ ಎಲ್ಲ ರೋಡ್ಸ್ ಆಗ್ಯಾವೆ. ಮಂಡಕ್ಕಿ ಬಟ್ಟಿ, ಜಗಜೀವನ್ ನಗರ ಅವೆಲ್ಲೂ ಸೇಮ್ ಟೈಮ್ ರೋಡ್ಸ್ ಆದವು. ಬಟ್ ಮಂಡಕ್ಕಿ ಬಟ್ಟಿ ಲೇಔಟು ಕನ್ಸರ್ವೆನ್ಸಿ ರೋಡ್ಸು ಜಾಸ್ತಿ ಸ್ಟಕ್ ಆಗ್ತವೆ. ನಮ್ಮ UGD, ಮುಖ್ಯವಾಗಿ UGD. ಯಾಕಂದ್ರೆ ಮೇನ್ ನನಗೆ ಅದು UGD ಸ್ಟಕ್ ಆಗೋದೇ ನನಗೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ. ಯಾಕಂದರೆ ಮತ್ತೆ ನೀರು ಮೇಲೆ ಬಂದು ಯಾರ್ದಾರ ಮನೆಗೆ ನುಗ್ಗಿದ್ರೆ, ಇಲ್ಲಾಂದರೆ ನೀರು ಅಲ್ಲೇ ನಿಂತ್ಕೊಂಡ್ರೆ ಮತ್ತೆ ಸೊಳ್ಳೆ ಬರೋದು, ಆಮೇಲೆ ಅದು ಸ್ಯಾನಿಟರಿ ಇರಲ್ಲ. ಸೊ ಅದಕ್ಕೆ ಏನು ಮಾಡೈತಿ, ಮಹಾನಗರ ಪಾಲಿಕೆನಲ್ಲಿ ಒಂದು 10 ಜನದ ಟೀಮ್ ಶುರು ಮಾಡೈತ್ರಿ. ಇದು ಮೊನ್ನೆಯಿಂದ ಶುರು ಮಾಡ್ಯಾರೆ, ಒಂದು ವಾರ ಆಗೈತಿ. ಏನು ಮಾಡ್ತಾರೆ, ಒಂದು ವಾರ್ಡಿಂದ ಒಂದು ಕಡೆಯಿಂದ UGD ಆಮೇಲೆ ಸ್ಟಾಮ್ ವಾಟರ್ ಘಟಕ ಕ್ಲೀನ್ ಮಾಡ್ಕೊತ ಬಂದಾರೆ. ಆಮೇಲೆ ಏನಾಗ್ತೈತಿ, ಇದು ನಮ್ಮದು ನಮ್ಮ ನಾಗರಿಕರಿಗೆ ಒಂದು ಬೇಡಿಕೆ ಇಡ್ತೀನಿ. ಅದು ಈಗ ಮೇಂಟೆನ್ಸ್ ಮಾಡಕ್ಕೆ ಬರ್ತಾರಲ್ರ ನಿಮ್ಮ ಮನೆ ಮುಂದೆ, ಎಸ್ಪೆಷಲಿ ಸ್ಟಾಮ್ ವಾಟರ್ ಗಟರ್ ನೀವು ನೋಡ್ಬೋದು ಏನು ಮಾಡ್ತಿದ್ದಾರೆ ಅಂತ. ಎಲ್ಲ ಸ್ಲ್ಯಾಬ್ಸ್ ತೆಗ್ದು ಸಲ್ಕಿಂದಾನೇ ಮಣ್ಣು ತೆಗಿತಾರೆ. ಕನ್ಸರ್ವೆನ್ಸಿ ಏರಿಯಾಸ್ ಎಲ್ಲ ಮೆಷಿನ್ ಹೋಗಲ್ಲ. ಸೊ ಹಂಗೆ ಮಾಡಕ್ಕಾರ ನೀವು ಚೂರು ಜಾಗರೂಕರಾಗಿರಿ. ಆಮೇಲೆ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನೆನ್ನೆ ನಾವು ಹಂಗೆ ಮಂಡಕ್ಕಿ ಬಟ್ಟಿಗೆ ಹೋದಾಗ ಅಲ್ಲೇನಾಯ್ತು, ಒಬ್ರು ಟ್ಯಾಂಕ್ ಬಂತು. ಭರತ್ ಕಾಲೋನಿನಲ್ಲಿ ಒಬ್ರು ಮೆಟ್ಲೆ ಐತಿ. ಸೊ ಇಂಥವೆಲ್ಲ ನಾವು
ನಾಗರಿಕರ ಜೊತೆನೆ ಅವ್ರ ಸಹಕಾರ ಇದ್ರೇನೆ ಮುನ್ಸಿಪಾಲ್ಟಿ ಅವ್ರು ಮಾಡ್ಬೋದು. ಸೊ ಅದೇ ಒಂದು ಡಿ.ಸಿ ಅವ್ರ ಗಮನಕ್ಕೂ ಐತಿ, ಕಾರ್ಪೊರೇಷನ್ ಕಮಿಷನರ್ ಗಮನಕ್ಕೂ ಐತಿ, ನಮ್ಮ ಗಮನಕ್ಕೂ ಐತಿ. ನಾನೇನಂದ್ರೆ ಮೇನ್ ನನಗೆ ಒಂದು ಟಾಸ್ಕ್ ಫೋರ್ಸ್ ಹಂಗೆ ಬೇಕು, ಒಂದು 10 ಮಂದಿ. ಈಗ ಒಂದು ವಾರ್ಡ್ನಲ್ಲಿ, ಈಗ ನಮ್ಮ ಚಾಮರಾಜಪೇಟೆ ವಾರ್ಡ್ ತಗೊಂಡ್ರೆ ಅಲ್ಲಿ ಒಂದು 25 ರಸ್ತೆ ಅಷ್ಟು ಬರ್ತವೆ. ಆದರೆ ಈಗ ನಮ್ಮ ಗಾಂಧಿನಗರ ತಗೊಂಡ್ರೆ ಭಾಳ ರಸ್ತೆಗಳು ಬರ್ತವೆ. ಯಾಕಂದರೆ ನಮ್ಮ ಗಾಂಧಿನಗರ, ಹಳೆ ಗಾಂಧಿನಗರ ಸರ್ಕಲಿಂದ ಆಲ್ ದ ವೇ ಸುಲ್ತಾನ್ ಲೇಔಟು, ಹೆಲಿಕಾಪ್ಟರ್ ಲೇಔಟ್ರು ತನಕ ಬರ್ತದೆ. ಸೊ ಅದಕ್ಕೆ ಇದಕ್ಕೆ ಜಾಸ್ತಿ ಜನ. ಸೊ ಒಂದು ಕಡೆಯಿಂದ ಬರಲಿ, ಒಂದು ವರ್ಷಕ್ಕೆ ಒಂದೇ ಸತಿ ಮಾಡ್ತಾರೆ. ಮತ್ತೆ ಸಿಕ್ಕಾಕಂತೈತಂದ್ರೆ ಏನು ಕಾರಣ ನಿಮಗೂ ಗೊತ್ತು, ನನಗೂ ಗೊತ್ತು. ಜನ ಕಸನೇ ತುಂಬ್ತಿದ್ದಾರೆ. ಅದು ಒಬ್ರಿಬ್ರು ಜನ ಇದ್ದೇ ಇರ್ತಾರೆ ಪ್ರತಿ ರಸ್ತೆನಲ್ಲಿ. ನಾವು ನಾಗರಿಕರಾಗಿ ಅವ್ರನ್ನ ಸರಿಯಾಗಿ ಮಾಡಬೇಕು. ಯಾಕಂದ್ರೆ ನಾವು ನೋಡಿವಿ ಎಷ್ಟಕ್ಕೊಂದ್ಸತಿ ಸ್ಟೊಮೊಟೊ ಗಟರ್ ಒಂದು ರೋಡ್ನಲ್ಲಿ ಒಂದು 200 ಸ್ಲ್ಯಾಬ್ ಹಾಕಿರ್ತಾರೆ. ಒಂದು ಸ್ಲ್ಯಾಬ್ ಏನೋ ಮೇಂಟೆನೆನ್ಸಿಗೆ ತೆಗ್ದಿರ್ತಾನೆ, ಹಾಕೋದು ಮರ್ತಿರ್ತಾನೆ ನಮ್ಮ ಮುನ್ಸಿಪಾಲ್ಟಿ ಅವರು, ಪೌರ ಕಾರ್ಮಿಕರು. ಯಾರು ಮನೆಯಲ್ಲಿ 2 ಗಂಟೆ ಮಧ್ಯರಾತ್ರಿ ಬರ್ತಾರೆ, ಎಲ್ಲಿ ಸ್ಲ್ಯಾಬ್ ತೆಗ್ದ್ರೆ ಅಲ್ಲೇ ಕಸ ಸುರಿಬೇಕು. ಅಂತವೆಲ್ಲ ನಾವೇ ಕ್ರಮ ತಗೊಳಕ್ಕೆ ನೀವೇನಾದ್ರು ಹೇಳ್ಬೇಕು ಸರ್. ನಾನಂತೂ ಹೇಳಿನಪ್ಪ. ಕಾನೂನು ರೀತಿಯಲ್ಲಿ ತಗೋಬೇಕು, ಹಂಗಾದ್ರೆ ಅವರು ಅವಾಗ ಅದ್ರದ್ದು ಗೊತ್ತಾಗುತ್ತೆ. ಇಲ್ಲ, ನಾನು 100% ನಿಮ್ ಜೊತೆ ಒಪ್ತೀನಿ, 100% ಒಪ್ತೀನಿ. ಅದು ಕ್ರಮ ತಗೋಣ, ಫೈನ್ ಹಾಕೋಣ. ಆದ್ರೆ ಅದಕ್ಕಿಂತ ಏನಂದ್ರೆ ಇದು ಅವ್ರು ಹಿಂಗ್ ಮಾಡಿದಾಗ ಅಕ್ಕಪಕ್ಕ ಆ ರಸ್ತೆನಲ್ಲಿರೋ, ಆ ಓಣಿನಲ್ಲಿರೋ ಎಲ್ಲ ನಾಗರಿಕರಿಗೆ ತೊಂದರೆ ಆಗ್ತೈತಿ. ಸೊ ನಾವೇ ಜಾಗರೂಕಾಗಿ ನಮ್ಮ ಓಣಿಗಳು ನಾವೇ ಕಾಯೋಣ. ಯಾಕಂದ್ರೆ ನಮಗ್ ಗೊತ್ತು ಯಾರು ಏನ್ ಮಾಡ್ತಿದ್ದಾರೆ. ನನಗೂ ಗೊತ್ತು, ನಮ್ಮ MCC ಬಿ ಬ್ಲಾಕ್ ನಲ್ಲಿ ಒಬ್ರಿಬ್ರು ಅಜ್ಜರು ಮಧ್ಯರಾತ್ರಿ 7 ಗಂಟೆಗೆ ಬರ್ತವೆ, ಕಸ ಏನಾರ ಪಾರ್ಕ್ ನಲ್ಲಿ ಹಾಕ್ತವೆ, ಹೋಗ್ತವೆ. ಅಂತವೆಲ್ಲ ನಾನು ಎಸ್ಪೆಷಲಿ ದಫೇದಾರ್ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರಿಗೂ ನಾನು ಹಂಗೆ ಕ್ಲಾಸ್ ತಗೊಂಡಿನಿ. ಅದು ನೋಡಪ್ಪ, ಅವ್ರನ್ನೇ ಹಿಡಿರಿ, ಅವರೇ ಮಾಡ್ತಿರೋದು. ಮತ್ತೆ ಸಬ್ಕೋ ಪತಾ ಕೌನ್ ಕ್ಯಾ ಕರ್ ರಹೆ. ಸರ್ ಇದು ಒಂದು ಕೊನೆ ಪ್ರಶ್ನೆ. ಅಜ್ಜರು ಏನ್ ತಾತಾರ ಇದ್ರು, ಇವರು ಶಾಮನು ಶಿವಶಂಕರಪ್ಪನವರು ದಿವಂಗತ, ಅವ್ರದ್ದು ಒಂದು ಆಸೆ ಇತ್ತು, ಮದೀನಾ ಆಟೋ ಸ್ಟ್ಯಾಂಡ್ ಇಂದ ಅಖ್ತರಜ ಸರ್ಕಲ್ ವರೆಗೂ ಅದು ರೋಡಿಂದ ಅಗಲೀಕರಣ ಇರೋದು. ಅದು ಏನೋ ಒಂದು ಒತ್ತಡದಿಂದ ಅದು ಪೆಂಡಿಂಗ್ ಆಗಿದೆ. ಅದನ್ನ ಬಿಟ್ಟು ಈಗ ಆ ರಸ್ತೆ ಏನೈತಿ ಎಲ್ಲ ಒತ್ತುವರಿ ಆಗಿದೆ. ಶಾಲಾ ಮಕ್ಕಳು ರಸ್ತೆಯಲ್ಲಿ ಹೋಗ್ತವೆ, ಅಂಗಡಿಗಳು ಮುಂದ್ ಬಂದಿದಾವೆ, ಫುಟ್ಪಾತ್ ಅಲ್ಲಿ ಹೋಗೋರು ಜನ ರಸ್ತೆಗೆ ಹೋಗ್ತಾ ಇದಾರೆ, ಗಾಡಿಗಳು ಬಂದು ಆಕ್ಸಿಡೆಂಟ್ ಮಾಡ್ತಾರೆ. ಹಲವಾರು ಅಲ್ಲಿ ಆಕ್ಸಿಡೆಂಟ್ಗಳು ಆದ್ರೂ ಮಹಾನಗರ ಪಾಲಿಕರಾಗ್ಲಿ, ಪೊಲೀಸ್ ಇಲಾಖೆದಾಗ್ಲಿ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಯಾಕೆ ಗಮನ ಕೊಡ್ತಾ ಇಲ್ಲ ಅವರಿಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿರೋರಿಗೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಆ ಸುಗಮ ಸಂಚಾರಕ್ಕೆ ಏನಾದ್ರೂ ತಮ್ಮ ಕಡೆಯಿಂದ ಏನಾದ್ರು ವ್ಯವಸ್ಥೆ ಮಾಡಿಕೊಡುವಂತ ಏನಾರ ಪ್ಲಾನ್ ಇತ್ತಾ? ಸೊ ಇದು ನಾನು ಕಮಿಷನರು, ಆಮೇಲೆ ಅಲ್ಲಿರೋ ಮುಖಂಡರು, ಆಮೇಲೆ DC ಜೊತೆನೂ ಮಾತಾಡೇನ್ರಿ. ಸೊ ಫಸ್ಟ್ ಏನ್ ಮಾಡೋದೈತಿ, ಆಮೇಲೆ ನೀವು ಮೀಡಿಯಾನಲ್ಲಿ ನೋಡ್ತಿರೋರು ಅವ್ರು ಯಾರ್ದಾರ ಅಂಗಡಿ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಈ ವರ್ಷದ ಒಳಗೆ ನನ್ನ ಆಸೆ, ನಾವು ಏನಾರ ಆಕ್ಷನ್ ತಗಂತೀವಿ. ಸೊ ನೀವು ಮತ್ತೆ ಶೆಡ್ ಕಟ್ಕೊಳಕ್ಕೆ, ಮೆಟ್ಲು ಏನೋ ಜಾಸ್ತಿ ಮಾಡ್ಕೊಳಕ್ಕೆ ಅವೆಲ್ಲ ಕನ್ಸು ಕಾಣಬೇಡ್ರಿ. ಯಾಕಂದ್ರೆ ಅದು ನಿಜ, ರಸ್ತೆ ಏನೈತಲ್ರ ಅದು ಡೇಂಜರ್ ಝೋನ್ ಆಗೈತಿ. ಅಲ್ಲಿ ಆಂಬ್ಯುಲೆನ್ಸು ಸರಿಯಾಗಿ ಅಡ್ಡಾಡಕ್ ಆಗ್ತಿಲ್ಲ. ಸಬ್ಕೋ ತಕ್ಲೀಫ್ ದೇ ರೇ, ಹರ್ ವಾರ್ಡ್ ಕೋ ತಕ್ಲೀಫ್ ಹೋ ರೇ. ಇಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಆಮೇಲೆ ನನಗೇನಂದ್ರೆ ಈಗ ಅಂಗಡಿ ಮಾಲೀಕರು ಎಲ್ಲ ಏನಿದ್ದಾರೆ ಅವರು ಚೂರು ಅರ್ಥ ಮಾಡ್ಕೊಂತಾರೆ. ಅವ್ರಿಗೆ ಚೂರು ಕಾರ್ಪೊರೇಷನ್ ಕಡೆಯಿಂದಾನೆ ಹೋಗಿ ಒಂದು ಏನದು ಒಂದು 50-100 ಜನ ಇರ್ತಾರೆ, ಅವರೆಲ್ಲರನ್ನ ಒಂದು ಕರ್ದಿ ಒಂಚೂರು ಸಭೆ ಮಾಡಿ ಹೇಳೋಣ, ಈಗ ಚರಂಡಿ ತನಕ ಅಷ್ಟೇ ನಿಮ್ದು ಸ್ಟೊಮೊಟೊ ಗಟರ್, ಅದಾದ್ಮೇಲೆ ಮುಂದೆ ಬರಂಗಿಲ್ಲ ಮಾಡಿ ಅವ್ರಿಗೆ ಚೂರು ಟೈಮ್ ಕೊಡೋಣ. ಒಂದೇ ಸತಿ ಅವ್ರ ವ್ಯವಹಾರ ಎಲ್ಲ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರದ್ದು ಮನೆಗಳು ನಡ್ಸೋದಿರ್ತೈತಿ. ಸೊ ಒಂಚೂರು ಟೈಮ್ ಕೊಡೋಣ. ಆಮೇಲೆ ಅವರಿಗೆ 1 ಮಂತ್ ಎಷ್ಟು ಅವ್ರಿಗೆ ಸಭೆ ಒಂದು ಕರೆಯೋಣ ಅಂತ ಅಷ್ಟೇ. ಎಲ್ಲಾರ್ದು ಏನಂತೀರಾ ಒಪ್ಪಿಗೆ ತಗೊಂಡೆ ಕೆಲಸ ಮುಂದೆ ಲೇಕಿನ್ जो आप कह रहे मेरे दिल में है ये काम, हाँ करवाना है.